ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ, ಒಂದು ಕ್ವಿಕ್ ಎನರ್ಜಿ ಚೆಕ್ ಮಾಡಿ ಏನು ಹೇಳಿಸ್ತಾರೆ ಭಗವಂತ ಅಂತ. ಓಕೆನಾ? ಸೊ ಎಸ್ ಬಾಬಾ, ಯಾರ ಎನರ್ಜಿ ಪಿಕ್ ಆಗ್ತಾ ಇದೆ, ಏನು ಹೇಳಬೇಕು? ಎಸ್ ಬಾಬಾ, ಪ್ಲೀಸ್ ಗೈಡ್. ಟೆಂಪ್ರೆನ್ಸ್. ಸಾಕು, ಇನ್ನೂ ಬ್ಯಾಲೆನ್ಸ್ ಮಾಡಿದ್ದು ಸಾಕು ಅಂತಿದ್ದಾರೆ. ಸಾಕು ಅಂತ ಕೇಳಿಸ್ತಾ ಇದೆ. ಸೊ ಇನ್ನು ನೀವೇನು ಇಷ್ಟು ದಿವಸ ಇಷ್ಟು ವರ್ಷ ಒದ್ದಾಡಿದ್ರಿ ಆಯಿತಾ, ನಿಮ್ಮ ಕಷ್ಟಗಳು ಅಂತ ಇರ್ಬೋದು, ಅಥವಾ ನಿಮ್ಮ ಲೈಫ್ನ ಬ್ಯಾಲೆನ್ಸ್ ಮಾಡೋದಿರ್ಬೋದು, ಅಥವಾ ಬಂದ ಚಾಲೆಂಜಸ್ನ ಇರ್ಬೋದು, ಯಾವ ಥರ ನೀವು ಬ್ಯಾಲೆನ್ಸ್ ಮಾಡ್ತಾ ಹೋದ್ರಿ, ಓಕೆನಾ, ಮಾಡ್ತಾ ಬಂದಿದ್ದೀರಾ, ಸಾಕು ಅಂತಿದ್ದಾರೆ. ಸೊ ಇನ್ನೆಲ್ಲ ಚೇಂಜಸ್ ಬರ್ತಿದೆ ಅನ್ನೋ ಥರ ತೋರಿಸ್ತಾ ಇದ್ದಾರಪ್ಪ. ಓಕೆನಾ? ಎಸ್ ಮಾತಾ, ವಾಟ್ ಎಲ್ಸ್? ಮಾತಾ ಕಾಳಿ, ಪ್ಲೀಸ್ ಬ್ಲೆಸ್ ಮಾ. ವಾವ್, ನೋಡಿ ನೋಡಿ, ವೀಲ್ ಆಫ್ ಫಾರ್ಚೂನ್ ಬಂತು. ನಾನೇನು ಹೇಳಿದೆ, ಸಾಕು ಅಂತ ಹೇಳಿಸಿದ್ರು ಅಂದೆ. ಹೆಂಗೆ ಕೇಳಿಸುತ್ತೆ ಅಂತಂದರೆ ನನಗೆ ಅದು ಹೇಳೋಕ್ಕಾಗಲ್ಲ. ಓಕೆನಾ? ಸೊ ಇದೇನು ಅಂತಂದರೆ, ಇಲ್ಲೇನು ಹೇಳ್ತಾಯಿದ್ರೆ, ಇಲ್ಲೇನು ಪ್ರಾಬ್ಲಮ್ ಇತ್ತು, ಓಕೆನಾ. ಸೊ ಇಲ್ಲೇನು ಪ್ರಾಬ್ಲಮ್ ಆಗಿತ್ತು, ಅಥವಾ ನೀವೇನು ಕಷ್ಟಪಡ್ತಾಯಿದ್ರಿ, ಏನು ತೊಂದರೆಗಳಿಂದ ದಾಟೋದಕ್ಕೆ, ತೊಂದರೆಗಳನ್ನ ದಾಟಕ್ಕೆ ಬ್ಯಾಲೆನ್ಸ್ ಮಾಡಿ ಒದ್ದಾಡ್ತಾ ಇದ್ರಿ ಲೈಫಲ್ಲಿ, ಸಾಕು ಅಂತ ಹೇಳ್ತಿದ್ರು. ಇನ್ನು ಮುಗೀತು ಅಂತ. ಕರೆಕ್ಟಾಗಿ ವೀಲ್ ಆಫ್ ಫಾರ್ಚೂನ್, ನಿನ್ನ ಕರ್ಮದ ಬುತ್ತಿ ತುಂಬಿತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಳ್ಳೆ ಥರದಲ್ಲಿ, ಆಯಿತಾ, ಒಳ್ಳೆ ಥರದಲ್ಲಿ ನಿಮ್ಮ ಕಷ್ಟಗಳು ಮುಗಿತಾ ಬಂತು ಅಂತ ಹೇಳ್ತಾ ಇದ್ದಾರೆ. ಫರ್ದರ್ ಇನ್ನೇನು ಹೇಳ್ತಾರೆ ನೋಡೋಣ. ಇರಿ, ಸೂಪರ್ ಎನರ್ಜಿ ಬರ್ತಾ ಇದೆ. ಎಸ್, ಇದು ಬೀಳಕ್ಕೆ ಹೋಗ್ತಾ ಇತ್ತು. ಇದೆರಡು ಕಾರ್ಡು ಹಾಗೆ ತೆಗಿತಾ ಇದ್ದೀನಿ. 7 ಆಫ್ ವಾಂಡ್ಸ್, ಅರೆ ವಾಹ್. ಏಸ್ ಆಫ್ ಕಪ್ಸ್, 4 ಆಫ್ ಸೋರ್ಡ್ಸ್. ಯಾಕೆ ಅಂತಂದರೆ, ಯಾಕೆ ಮುಗಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿನ್ನನ್ನು ಕಾಪಾಡ್ತಾ ಇದ್ದೀನಲ್ಲ ನಾನು ಅಂತಿದ್ದಾರೆ ಭಗವಂತ, ಆಯಿತಾ. ನೀವು ಅಂದರೆ ನಿಮ್ಮ ಲೈಫಲ್ಲಿ ಯಾವ ಥರ ಆಗ್ಬಿಟ್ಟಿತ್ತು ಅಂತಂದರೆ, ಒಬ್ಬಂಟಿ, ಓಕೆ, ಒಬ್ಬಂಟಿ ಆಗ್ಬಿಟ್ಟಿದ್ರಿ ಅಂತ ತೋರಿಸ್ತಾ ಇದ್ದಾರೆ. ಫುಲ್ ಅಲೋನ್, ಆಲ್ ಅಲೋನ್ ನೀವು ಮ್ಯಾನೇಜ್ ಮಾಡಬೇಕಾಯ್ತು. ನಿಮ್ಮ ಫೈನಾನ್ಸ್ ಇರ್ಬೋದು, ನಿಮ್ಮ ಲೈಫ್ ಇರ್ಬೋದು, ಅಂದರೆ ಹೆಲ್ತ್ ಇರ್ಬೋದು, ಫ್ಯಾಮಿಲಿ ವಿಷಯ ತೊಗೊಂಡ್ರೆ ಅಲ್ಲೂ ಪ್ರಾಬ್ಲಮ್ಮು, ಎಲ್ಲೆಲ್ಲೂ ಪ್ರಾಬ್ಲಮ್ಮು, ಆಯಿತಾ, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ, ಆಯಿತಾ, ತೊಂದರೆ ಆಯಿತು ನಿಮಗೆ 100%. ಸೊ 100% ತೊಂದರೆ ಆಗಿದೆ ನಿಮಗೆ ಅಂತಲೇ ಹೇಳ್ತಾ ಇದ್ದಾರೆ, ಆಯಿತಾ. ಇದೊಂದು ಯಾವ ಥರದಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಸೊ ಬಟ್ ಸಖತ್ ಸ್ಟ್ರಗಲ್ ಆಗಿದೆ ಲೈಫಲ್ಲಿ, ತುಂಬ ತೊಂದರೆ ಆಗಿದೆ ಅಂತಲೇ ತೋರಿಸ್ತಾ ಇದ್ದಾರೆ ಪಾಪ. ಸೊ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿದೆ. ಅಂದರೆ ನಿಮಗೆ ಒಂದು ರೀತಿ ಯಾವ ರೀತಿ ಒಂಟಿ ಆಗಿಬಿಟ್ರಿ ಅಂತಂದರೆ, ಒಂದು ಪ್ರೀತಿ ವಿಶ್ವಾಸ ಅಂತೂ 0 ಆಗೋಯ್ತು ಅನ್ನೋ ಥರ ತೋರಿಸ್ತಾ ಇದ್ದಾರೆ, ಆಯಿತಾ. ಪ್ರೀತಿ ವಿಶ್ವಾಸನೂ ಇಲ್ಲ, ಏನಂದರೆ ಏನಿಲ್ಲ, ಲೈಕ್ ಒಬ್ಬಂಟಿ, ಆಯಿತಾ. ಆ ಥರ ಬ್ಯಾಲೆನ್ಸ್ ಮಾಡಬೇಕಾಯ್ತು ನೀವು ಲೈಫ್ನ ಅಂತ ತೋರಿಸ್ತಾ ಇದ್ದಾರೆ. ಸೊ ಎಷ್ಟರ ಮಟ್ಟಿಗೆ ಅಂತಂದರೆ, ಒಂಥರ ಅಯ್ಯೋ ಸಾಕಪ್ಪ, ಈ ಜೀವನನೇ ಸಾಕು ಅನ್ನುವ ಒಂದು ಲೆವೆಲಿಗೆ ಬಂದ್ಬಿಡ್ತು ಅಂತ ತೋರಿಸ್ತಾ ಇದ್ದಾರಪ್ಪ, ಓಕೆನಾ. ಆ ಥರನೂ ಆಯಿತು ನಿಮಗೆ ಅಂತ ತೋರಿಸ್ತಾ ಇದ್ದಾರೆ. ಸಾಕು ಈ ಜೀವನ ಅಂತ ಆಗೋಗಿತ್ತು ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಬಟ್ ಭಗವಂತ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಈ ಥರ ತೊಂದರೆಗಳಿಗೆಲ್ಲ ಫುಲ್ ಸ್ಟಾಪ್, ಸಾಕು, ಎನಫ್ ಅಂತಿದ್ದಾರೆ. ನೋಡಿ, ಓ ಮೈ ಗುಡ್, ನೋಡಿ ಈಗಿನೂ ಏನು ಹೇಳಿದೆ, ಸಾಕು, ಈ ತೊಂದರೆಗಳೆಲ್ಲ ಸಾಕು ಅಂತ ಫುಲ್ ಸ್ಟಾಪ್ ಆಗ್ತಿದ್ದಾರೆ ಅಂದರೆ ಡೆತ್. ನೋಡಿ ಯಾವ ಥರ ಬರುತ್ತೆ ಅಂತ. ಇದು ಒಳ್ಳೆಯದು, ಅರ್ಥ ಆಯ್ತಾ, ಹೆದರ್ಕೊಳ್ಳೋ ಥರ ಅಲ್ಲ. ಸೊ ಆ ಥರ ಒಂದು ರೀತಿ ಕಷ್ಟದಲ್ಲಿ ಸಿಗಾಕೊಂಬಿಟ್ಟಿದ್ರಿ ಲೈಫಲ್ಲಿ, ಅಯ್ಯೋ ಮುಗಿಯೋದೇ ಇಲ್ವಲ್ಲಪ್ಪ ಈ ಜೀವನ ಅನ್ನೋ ಥರ. ಈ ಥರ ಒಂದು ಕಷ್ಟ ಆಗ್ತಾಯಿದೆ ಅಂದರೆ ಎಲ್ಲೆಲ್ಲಿ ಅಂತ ಬ್ಯಾಲೆನ್ಸ್ ಮಾಡಲಿ. ಈ ಕಡೆ ಆಫೀಸ್ಗೆ ಅಂತ ಹೇಳಿಸ್ತಾ ಇದ್ದಾರೆ, ಗೊತ್ತಿಲ್ಲ, ನೀವು ಕೆಲಸಕ್ಕೆ ಅಂತ ಹೋಗ್ತಾ ಇದ್ದೀರಾ, ಅಲ್ಲಿ ಏನಾದ್ರು ತೊಂದರೆನಾ, ಅಥವಾ ಮನೇಲಿ ತೊಂದರೆನಾ, ಎಲ್ಲ ಕಡೆ ಅಂತಲೇ ಹೇಳ್ತಾ ಇರೋದು. ಎಲ್ಲ ಕಡೆ ತೊಂದರೆ ಅಷ್ಟು ಅನುಭವಿಸಿದ್ದೀರಾ ಇಲ್ಲಿ ಅಂತಲೇ ಹೇಳ್ತಾ ಇದ್ದಾರೆ. ಅದಕ್ಕೇ ಸ್ಟಾಪ್, ಸಾಕು ಅಂತ ಕೇಳಿಸ್ತು ಶುರು ಮಾಡಿದ ತಕ್ಷಣವೇ. ಸೊ ಇಲ್ಲಿಗೆ ನೀವು ಏನು ಬ್ಯಾಲೆನ್ಸ್ ಮಾಡಬೇಕಾಯ್ತು, ತೊಂದರೆ ಪಟ್ಟಿರಿ, ಅದೆಲ್ಲ ಕ್ಲೋಸ್ ಆಗ್ತಿದೆ ಅಂತ ಹೇಳಿಸಿದ್ರು. ಕರೆಕ್ಟಾಗಿ ನೋಡಿ, ಡೆತ್ ಕಾರ್ಡ್ ಬಂದ್ಬಿಡ್ತು, ಆಯಿತಾ. ಸೊ ಇದು ಸುಮ್ಮನೆ ಬರ್ತಿರೋದಲ್ಲ, ಇದು ಖಂಡಿತ, ಆಯಿತಾ, ಕ್ಲೋಸ್ ಆಗ್ತಾ ಇದೆ, ಆಯಿತಾ ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ಬರೆದತ್ತೆ ನೋಡೋಣ. ಇನ್ನೆರಡು ಕಾರ್ಡ್ ತೆಗೆದುಬಿಟ್ಟು, ಎಸ್ ಬಾಬಾ. ಆ್ಯಂಡ್ ನೀವು ಒಬ್ಬರೇ, ಮತ್ತೆ ಇದು ನೋಡಿ 7 ಬಂದಿದೆ, ನೀವು ಒಬ್ಬಂಟಿಯಾಗಿ, ಆಯಿತಾ, ನೀವೇನು ಆಲ್ ಅಲೋನ್ ಅನ್ನೋ ಥರನೇ ತೋರಿಸ್ತಾ ಇದ್ದಾರೆ. ಸಖತ್ತು
ಕಷ್ಟಪಟ್ಟಿದ್ದೀರಾ ಪಾಪ ಆಯಿತಾ. ಒಬ್ಬರೇ ಎಲ್ಲ ಥರನೂ ನೋಡ್ಕೋಬೇಕಾಯ್ತು, ಕೆಲಸ ಮಾಡಬೇಕಾಯ್ತು. 6 ಆಫ್ ಪೆಂಟಿಕಲ್ಸ್ ನೋಡಿ, ಕೆಲಸ ಮಾಡಬೇಕಾಯ್ತು ಅಂದ ತಕ್ಷಣ ಸೊ ಇಲ್ಲಿ ಕೊಟ್ಟರೆ ಅಲ್ಲಿ ಸಹ ಕಮ್ಮಿ ಆಗುತ್ತೆ, ಅಥವಾ ಅಲ್ಲಿ ಕೊಟ್ಟರೆ ಇಲ್ಲಿ ಕಮ್ಮಿ ಆಗುತ್ತೆ. ಸೊ ಆ ಥರ ಒದ್ದಾಡಬೇಕಾಯ್ತು. ಆದರೆ ಒಂದೇನು ಅಂತಂದರೆ ಇಲ್ಲಿ ತೋರಿಸ್ತಾ ಇರೋದು, ನಿಮಗೆ ಭಗವಂತನ ಆಶೀರ್ವಾದ ಭಯಂಕರವಾಗಿತ್ತು, ಪ್ರೊಟೆಕ್ಷನ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತಾ ಇದ್ದಾರೆ. ಪ್ರೊಟೆಕ್ಷನ್, ಓಕೆನಾ, ಫಸ್ಟ್ ಆಫ್ ಆಲು. ಆ್ಯಂಡ್ ಇಲ್ಲಿ ಏನಂತಂದರೆ ಈ ಕಾರ್ಡ್ ಬಂದಿರೋದು, ಇದಕ್ಕೊಂದು ಕಾರ್ಡ್ ತೊಗೊಂಬಿಡೋಣ ಇರಿ. ಬಾಬಾ ಏಸ್ ಆಫ್ ಕಪ್ಸ್, ಪೇಜ್ ಆಫ್ ವಾಂಡ್ಸ್. ಓಕೆ ಓಕೆ. ಸೊ ಈಗ ಹೇಗೆ ಅಂತಂದರೆ, ಎಷ್ಟರ ಮಟ್ಟಕ್ಕೆ ಕಷ್ಟ ಆಯಿತು ಕೆಲಸ ನಿಮಗೆ ಅಂದರೆ ಒಂದು ಪ್ರೀತಿ ವಿಶ್ವಾಸದಲ್ಲಂತೂ ಏನಂದರೆ ಏನೂ ಇಲ್ಲ. ಒಂಥರ ಈಗ ಮ್ಯಾರೇಜ್ ಆಗಿದೆ ಅಂತಂದ್ರೂ ಅಲ್ಲೊಂದು ಪ್ರೀತಿ ವಿಶ್ವಾಸ ಇಲ್ಲ, ಅಥವಾ ನೀವು ಕೆಲಸ ಮಾಡ್ತಾಯಿದ್ದೀರಾ ಅಂದರೆ ಅಲ್ಲೊಂಥರ ಹೇಟ್ರೆಡ್ನೆಸ್ಸು, ಆಯಿತಾ. ನಿಮ್ಮನ್ನು ಅಲ್ಲಿಂದ ಕಳಿಸ್ಬೇಕು ಅನ್ನೋ ಥರನೇ ಕಾರ್ಡಿಗೆ ಆ ಕಡೆ ಹೋಗಿದ್ದು, ಆಯಿತಾ. ಅಂದರೆ ಅಲ್ಲೂ ಕೂಡ್ದು ನೀನು ಅನ್ನೋ ಥರ, ದುಡ್ಡು ಕಾಸು ವಿಚಾರಕ್ಕೆ ತೊಂದರೆ, ಎಲ್ಲ ಥರ ತೊಂದರೆ, ಆಯಿತಾ. ಆ್ಯಂಡ್ ಅದಕ್ಕೆ ನೀವು ಯಾತಕ್ಕೆ ಇದು ಪೇಜ್ ಆಫ್ ವಾಂಡ್ಸ್ ಯಾಕೆ ಬಂತು ಅಂತಂದರೆ, ಮದುವೆ ಅಂತ ಹೇಳಿಸಿದ್ರು, ಮದುವೆ ಆಗಿದೆ ಅಂದರೆ ಅಂತ ಹೇಳಿಸಿದಾಗ ಈ ಕಾರ್ಡ್ ತೆಗ್ಸಿದ್ರಲ್ವ. ಸೊ ನೀವು ಇನ್ನೊಂದು ಸಲ ಕೇಳಿಬೇಕಂದ್ರೆ ಅದೇನು ಹೇಳಿಸ್ತಾ ಇದ್ದಾರೆ ಅಂತಂದರೆ, ನೀವು ಮದುವೆ ಆಗಿದ್ರು ಕೂಡ ಲೈಕ್ ನೀವು ಫುಲ್ ಆ್ಯಕ್ಷನ್ ತೊಗೋಬೇಕಾಗಿತ್ತು. ನೀವು ಇದು ಪೇಜ್ ಅಂತ ಹೇಳ್ತಾ ಇದ್ದಾರೆ ಅಂದರೆ, ನೀವು ಯಾರು ನೋಡ್ತಾ ಇದ್ದೀರಾ, ಅಥವಾ ಯಾರ ಎನರ್ಜಿ ನನಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲು. ಸೊ ಇಲ್ಲಿ ಹೇಗೆ ಬರ್ತಾ ಇದೆ ಕಾರ್ಡ್ ಎನರ್ಜಿ, ಅದನ್ನು ಹೇಳ್ತಾ ಇದ್ದೀನಿ, ಓಕೆನಾ. ಸೊ ತುಂಬ ಅದಕ್ಕೇನು ಹೇಳ್ತಾರೆ, ಈವನ್ ಇವಾಗ ಇದು ಹಸ್ಬೆಂಡಾರು ಇರ್ಬೋದು, ವೈಫಾರು ಇರ್ಬೋದು, ಆಯಿತಾ. ಒಂಥರ ಪ್ರಬುದ್ಧತೆಯೇ ಇರಲಿಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಅವ್ರಿಗೆ, ಆಯಿತಾ. ಪ್ರಬುದ್ಧತೆಯೇ ಇರಲಿಲ್ಲ ಜೀವನದಲ್ಲಿ, ಯಾವ ರೀತಿ ಸಾಮರಸ್ಯದಿಂದ ಯಾವ ಥರ ಜೀವನ ನಡೆಸಬೇಕು, ಆಯಿತಾ, ಆ ರೀತಿ ಒಂದು ಲೈಫ್ ಇರಲೇ ಇಲ್ಲ. ಈಗ ಇದು ಬೇರೆ ಬೇರೆ ಎನರ್ಜಿನೂ ಇರ್ಬೋದು, ಆಯಿತಾ. ನಿಮ್ಮ ಓಕೆ ನೋಡಿ, ಅದನ್ನೇ ಹೇಳ್ತಾ ಇದ್ದಾರೆ. ಈಗ ಇದು ಒಂದು ಕೆಲಸದ್ದು ಅಂತ ಹೇಳಿಸಿದ್ರು, ಇನ್ನೊಂದು ದುಡ್ಡು ಕಾಸದ ವಿಚಾರದಲ್ಲಿ ತೊಂದರೆಗಳು ಅನುಭವಿಸಿದ್ದೀರಾ ಅಂತ ಹೇಳಿಸಿದ್ರು, ಮತ್ತು ಇನ್ನೊಂದು ಮದುವೆ ಆಗಿದ್ದರೂ ಕೂಡ ನೀವೇ ಕಷ್ಟಪಡಬೇಕಾಯ್ತು ಅಂತಲೂ ಹೇಳಿಸಿದ್ರು. ಸೊ ಇದು ಎಲ್ಲ ಬೇರೆ ಬೇರೆ ಎನರ್ಜಿನೂ ಇರ್ಬೋದು, ಬೇರೆ ಬೇರೆ ಅವರದ್ದು ಎನರ್ಜಿ ಇರ್ಬೋದು, ಅಥವಾ ಇದೆಲ್ಲ ಒಬ್ರದ್ದೇನೂ ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಇವಾಗ ಇದೆಲ್ಲ ಕ್ಲೋಸ್ ಆಗ್ತಾ ಇದೆ, ಟೈಮ್ ಹತ್ತಿರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆವಾಗ ಹೇಳಿದ ತಕ್ಷಣ ವೀಲ್ ಆಫ್ ಫಾರ್ಚೂನ್ ಕೆಳಗೆ ಸಮಯ ತಿರುಗಿದೆ, ಟೈಮ್ ತಿರುಗಿದೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಇದಕ್ಕೇನು ಅಂತ ನೋಡ್ಬಿಡೋಣ. ಬಾಬಾ ಇದಕ್ಕೆ ಇನ್ನೇನು ಹೇಳಬೇಕು ಬಾಬಾ. ಟೈಮ್ ತಿರುಗಿದೆ ಅಂದರೆ ಈಗ ಸಿಕ್ಕಾಬಟ್ಟೆ ಒಳ್ಳೆಯ ಸಮಯ ಶುರು ಆಗ್ತಾ ಇದೆ ಅಂತಲೇ ಹೇಳ್ತಾ ಇದ್ದಾರಪ್ಪ, ಓಕೆನಾ. ಒಳ್ಳೆಯ ಸಮಯ ಶುರು ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಬಾಬಾ ಇನ್ನೇನು ಹೇಳಬೇಕು. ಇದೆರಡು ಮೂರು. ಓಕೆ, ದ ಮೂನ್, ಓ ಮೈ ಗುಡ್ನೆಸ್, ದ ಟವರ್, ದ ಮೆಜಿಷಿಯನ್. ಅಚ್ಚಾ, ಸೊ ಇದು ಯಾತಕ್ಕೆ ನಿಮಗೆ ಇಷ್ಟು ತೊಂದರೆ ಆಯಿತು ಅಂತ ಹೇಳ್ತಾ ಇದ್ದಾರಪ್ಪ. ಸೊ ಇದು ಒಂದಲ್ಲ, ಆಯಿತಾ, ತುಂಬ 7 ಅಂತಲೂ ಹೇಳ್ತಾ ಇದ್ದಾರಲ್ವಾ. ಸೊ ಇದು 7 ರಿಲೇಟೆಡೂ ಇರ್ಬೋದು, ಗೊತ್ತಿಲ್ಲ ನನಗೆ. ಸೊ ಅದ್ರದ್ದು ಎನರ್ಜಿನೂ ಪಿಕ್ ಆಗಿರ್ಬೋದು. ಅಂದರೆ ನೀವು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ, ಹೌದಾ ಅಲ್ವಾ ಅಂತ. ಈಗ ಏನು ಹೇಳಿಸ್ತಾ ಇದ್ದಾರೆ, ಆ ಎನರ್ಜಿ ಹೇಳ್ತಾ ನಿಮ್ಗೆ ಅರ್ಥ ಆಗುತ್ತೆ, ಹೌದು ಇದು ನನ್ನ ಜೀವನದ್ದು ಅಂತ, ಆ ಥರ. ಸೊ ಇಲ್ಲಿ ಏನು ತೋರಿಸ್ತಾ ಇದ್ದಾರೆ, ಮೆಜಿಷಿಯನ್ ಹತ್ರ ಅಂದರೆ ಮೂನ್ ಸೈಕಲ್, ಆಯಿತಾ. ಸೊ 100% ಇದು, ಆಯಿತಾ, ಅಮಾವಾಸ್ಯೆ ಆ ಥರನೇ ಒಂದು ಟವರ್ ಮೂಮೆಂಟ್ ಬರಬೇಕು ಅಂತ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಆ್ಯಕ್ಚುಲಿ ನಾಳೆ ಅಮಾವಾಸ್ಯೆ, ರೈಟ್. ಸೊ ನೋಡಿ, ಟವರ್ ಮೂಮೆಂಟ್ ಬರಬೇಕು ಅಂತ ಮೂನ್ ಸೈಕಲ್ ಆ ಥರ ಅಮಾವಾಸ್ಯೆ ಹತ್ರ ಮೆಜಿಷಿಯನ್ ಹತ್ರ ಹೋಗಿ ಈ ಥರ ಮಾಡಿಸ್ತಾ ಇದ್ದಾರೆ, ನೆಗೆಟಿವಿಟಿ ಮಾಡಿಸ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು 7 ಎನರ್ಜಿನೂ ಇರ್ಬೋದು, ಅಥವಾ ಇದು ಬೇರೆ ಬೇರೆ. ಇವಾಗ 7 ಅಂತ ಅಂದ್ಬಿಟ್ಟು ಮಾತ್ರಕ್ಕೆ 7 ಜನ ಅಂತ ತೋರಿಸ್ತಾ ಇದ್ರಲ್ವ, ಅಲ್ಲಿ 7 ಮಕ್ಕಳು ಅಂತ ಎಲ್ಲ ಹೇಳಿಸಿದ್ರು. ನೀವು ಅವಾಗ ಮತ್ತೆ ಹಳೇದಿಂದ ನೋಡಬೇಕಾಗತ್ತೆ ವೀಡಿಯೋಸು, ಗೊತ್ತಿಲ್ಲ ನನಗೆ ಅದ್ರದ್ದೇನಾ ಅಂತ. ಅದು ಸಪ್ರೇಟ್ ಕೂಡ ಎನರ್ಜಿ ಅಂತ ಹೇಳಿಸಿದ್ರು. ಸೊ ಪಾಪ ಒಬ್ಬೊಬ್ಬರು ಲೈಫಲ್ಲಿ ಒಂದೊಂದು ಥರ ಇರುತ್ತಲ್ವ. ಸೊ ನೀವು ಹೇಗಿದೆ, ಪ್ರಾಬ್ಲಮ್, ತೊಂದರೆ ಏನಿದೆ, ಏನು ಅನುಭವಿಸ್ತಾ ಇದ್ದೀರಾ, ಈಗಲೂ ಇದೆ, ಆಯಿತಾ. ಈಗ ಅದಕ್ಕೆ ಸಾಕು ಅಂತ ಹೇಳಿಸಿದ್ರು. ಅಂದರೆ ಮುಗೀತು, ಕ್ಲೋಸ್ ಆಗ್ತೀನಿ, ಏನು ಆಯಿತು ಅಂತ, ಚೇಂಜಸ್ ಬರ್ತಾ ಇದೆ, ಡೋಂಟ್ ವರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಇದು ಆಯಿತಾ,
ಇದು ಆ್ಯಕ್ಚುಲಿ ಇವಾಗ ಎನರ್ಜಿ ಯಾವ ಥರ ತೋರಿಸ್ತಾ ಇದ್ದಾರೆ ಅಂದರೆ, ಸ್ವಲ್ಪ ಜನ ಮೆಜಿಷಿಯನ್ ಹತ್ರ ಹೋಗಿ ಆಯಿತಾ, ಸ್ವಲ್ಪ ಎನರ್ಜಿ ಈ ಥರ ಬರ್ತಾ ಇದೆ, ಜನ ಅಲ್ಲ ಸ್ವಲ್ಪ ಎನರ್ಜಿ ಈ ಥರ ಬರ್ತಾ ಇದೆ. ಏನಂದರೆ ಈ ಥರ ಮೆಜಿಷಿಯನ್ ಹತ್ರ ಹೋಗಿ ಏನು ನಿಮ್ಮ ಲೈಫಲ್ಲಿ ಒಂದಾಗುತ್ತೋ ಒಂದು ತೊಂದರೆಗಳು ತರಿಸಿದ್ರು, ಚಾಲೆಂಜಸ್ ಮಾಡಿಸಿದ್ರು, ಅನ್ಯಾಯ ನೋವು ಲಾಸ್ ಮಾಡಿಸಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ಲಾಸ್ ಆಯಿತು, ನಿಮಗೆ ಸಖತ್ ಲಾಸ್ ಆಯಿತು, ನೋವು ತಿಂದಿದ್ದೀರಾ, ಸಖತ್ತು ನೋವು, ಇದು ಎಲ್ಲ ಥರನೂ ಆಯಿತಾ. ಅಂದರೆ ನಿಮಗೆ ಅರ್ಥ ಆಗಲಿಲ್ಲ, ಆ ಥರ ಒಂದಾಗುತ್ತೋ ಒಂದು ಹೊಡಿತು ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯಾತಕ್ಕೆ ನೀವು ತಡ್ಕೊಂಡು ಆಚೆ ಬಂದ್ರಿ ಅಂತಂದರೆ, ನೀವು ಟೆಂಪ್ರೆನ್ಸ್ ಅಂತ ತೋರಿಸ್ತಾ ಇದ್ದಾರೆ, ಅಂದರೆ ಅರ್ತ್ ಏಂಜಲ್ ಅಂತ ತೋರಿಸ್ತಿದ್ದಾರೆ. ಅದಕ್ಕೆ ಫಸ್ಟ್ ಕಾರ್ಡಲ್ಲಿ ಬಂದಿದೆ, ನೀವು ಅರ್ತ್ ಏಂಜಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಗೊತ್ತಿಲ್ಲ ಈ ಥರ ಒಂದು ನೆಗೆಟಿವಿಟಿ ಮಾಡಿದ್ರು. ನಾಳೆ ಅಮಾವಾಸ್ಯೆ ಇದೆ ಆಯಿತಾ, ಡೆಫಿನೆಟಾಗಿ ಹೇಳ್ತೀನಿ, ಇದು ಮಾಡ್ತಿರೋದು ಈಗಲೂ ನಡೀತಾ ಇದೆ. ಮುಟ್ಟಾಳು ಜನ ಇನ್ನೂ ಹೇಳಿಸ್ತಾ ಇದ್ದಾರೆ ನೋಡಿ, ಇನ್ನೂ ಮುಗಿತಾ ಇಲ್ಲ ಅವ್ರದ್ದು, ಏನು ಮಾಡೋಣ ಆಯಿತಾ. ಸೊ ಹೋಗಿ ಮಾಡ್ತಾ ಇದ್ದಾರೆ ಈಗಲೂ ಅಂತ. ಅದಕ್ಕೆ ಈ ಥರ ಬೇರೆ ಬೇರೆ ಕಾರ್ಡ್ ತೆಗ್ಸಿದ್ರು, ಬೇರೆ ಬೇರೆ ಡೆಕ್ಕಿಂದ ತೆಗ್ಸಿದ್ರು. ಓಕೆ, ನೋಡೋಣ ಇರಿ. ಮತ್ತು ಇನ್ನೊಂದು ತಾಯಿ ಆಶೀರ್ವಾದ ಇದಕ್ಕೆ ಏನು ಅಂತ ನೋಡೋಣ. ಬಾಬಾ ಇನ್ನೇನು ಹೇಳಬೇಕು ಇದಕ್ಕೆ. ದ ಸ್ಟಾರ್, ಓ ಮೈ ಗಾಡ್, ಜಡ್ಜ್ಮೆಂಟ್. ಅದು ಫಸ್ಟು ಸ್ಟಾರ್ ನೋಡಿದೆ, ಅದಕ್ಕೆ ಈ ಕಡೆಗೆ ಇಡ್ತಾ ಇದ್ದೀನಿ ಆಯಿತಾ. ಇದು ಜಡ್ಜ್ಮೆಂಟ್. ಇವಾಗ ಮತ್ತೆ ನೋಡಿ ಇಲ್ಲಿ ಟೆಂಪ್ರೆನ್ಸ್ ಅಂತ ಫಸ್ಟ್ ಕಾರ್ಡ್ ಬಂತು, ಸಾಕು ಅಂತ ಆಯ್ತಂದರೆ ಮುಗೀತು, ಕ್ಲೋಸ್ ಆಯ್ತು ನೀನಂತ. ಸೊ ಆ್ಯಕ್ಚುಲಿ ಅವರು ಅನ್ಯಾಯ ಮಾಡಿದ್ದಾರೆ ಆಯಿತಾ, ಆ್ಯಕ್ಚುಲಿ ನೆಗೆಟಿವಿಟಿ ಮಾಡಿದ್ದಾರೆ. ಅವ್ರಿಗೆ ಮುಟ್ಟಾಳ್ರು ನಿಜವಾಗ್ಲೂ ಗೊತ್ತಿಲ್ಲ ಆ ಥರ ಮಾಡಬಾರ್ದು ಅಂತ. ಟವರ್ ಮೂಮೆಂಟ್ ಯಾವ ಥರ ಇತ್ತು ನಿಮಗೆ ಅಂತಂದರೆ, ಒಂಥರ ಅದು ಸತ್ತಿದ್ದಕ್ಕಿಂತನೂ ಕೆಟ್ಟದಾಗಿತ್ತು ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಡೆತ್ ಕಾರ್ಡ್ ಬಂದಿರೋದ್ರಿಂದ ಲೈಕ್ ಒಂಥರ ಅಷ್ಟೂ ನೋವು ಅನುಭವಿಸಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ, ಅಷ್ಟು ನೋವು ಅನುಭವಿಸಿದ್ದೀರಾ ಇಲ್ಲಿ, ಆ ಥರ ಎಲ್ಲ ಅನ್ಯಾಯ ಮಾಡಿದ್ದಾರೆ, ಇದು ಮಾಡ್ತಾ ಇದ್ದಾರೆ ಆಯಿತಾ. ನಾಳೆ ಅಮಾವಾಸ್ಯೆ ಇದೆ, ಇವತ್ತು ಇದು ಕಾರ್ಡ್ ಬಂದಿದೆ ಅಂತಂದರೆ ಇದು ಸುಮ್ಮನೆ ಬಂದಿರೋದಲ್ಲ ಕಾರ್ಡ್ಸು. ಆ್ಯಂಡ್ ಬೇರೆ ಯಾವ್ಯಾವುದೋ ಡೆಕ್ ತೆಗ್ಸಿದ್ದಾರೆ ಆಯಿತಾ. ಏನೋ ಒಂದು ಕಾರ್ಡ್ ತೆಗಿಯೋಕ್ಕೆ ಹೋದರೆ ಒಂದು ಡೆಕ್ ಇದನ್ನು ತೊಗೊಂಡೆ, ಆಮೇಲೆ ಇದನ್ನು ತೊಗೊಂಡೆ, ಈ ಡೆಕ್ಕು, ಆಮೇಲೆ ಬಂದು ಸ್ಟಾರ್ಟ್ ಮಾಡೋಣ ಅಂದೋಳು ಮತ್ತೆ ಎದ್ದೋಗಿದೆ ಈ ಡೆಕ್ ತೊಗೊಂಡಿದ್ದೀನಿ ಆಯಿತಾ. ಇದು ಸೊ ಹಾಗಾಗಿ ಇದು ಸುಮ್ಮನೆ ಬರ್ತಿರೋದಲ್ಲ, ಇದು ನಮಗೂ ಗೊತ್ತಾಗಿರಲ್ಲ ಲೈಕ್ ಏನು ಮಾತಾಡಿಸ್ತಾರೆ ಏನು ಅಂತ ಆಯಿತಾ. ಬಟ್ ಸಡನ್ನಾಗಿ ಈ ಥರ ಏನೋ ಆ ಥರ ಕಾರ್ಡ್ಸ್ ಎಲ್ಲ ತೆಗೆಸ್ತಾರೆ, ಆ ಥರ ಏನು ಹೇಳಿಸ್ತಾರೆ ಅಷ್ಟೇ. ಓಕೆ, ಸೊ ಇಲ್ಲಿ ಏನಾಗಿದೆ ಅಂತಂದರೆ ಈಗ ಜಡ್ಜ್ಮೆಂಟ್ ಕಾಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಜಡ್ಜ್ಮೆಂಟ್ ಟೈಮ್ ಬಂತು ಇನ್ನೂ ಅಂತಲೇ ಮತ್ತೆ ಅದೇ ಬರ್ತಾ ಇದ್ದಾರೆ, ಮತ್ತೆ ಅದನ್ನೇ ಹೇಳಿಸ್ತಾ ಇದ್ದಾರೆ. ಓಕೆ, ಇನ್ನೇನು ಹೇಳಬೇಕು ಬಾಬಾ. ದ ಮೂನ್, ಇಲ್ಲಿ ನೋಡಿ, ಇದು ನೋಡಿ, ಇದು ಡಬಲ್ ಕನ್ಫರ್ಮೇಷನ್ ಅಲ್ವಾ, ಕರೆಕ್ಟ್ ತಾನೇ. ತ್ರಿಬಲ್ ಕನ್ಫರ್ಮೇಷನ್ ಆಗೋಯ್ತು. ನಾಳೆ ಅಮಾವಾಸ್ಯೆ ಅಂತ ಹೇಳಿಸಿದ್ರು, ಇಲ್ಲೊಂದು ಕಾರ್ಡ್ ಬಂದ್ಬಿಟ್ಟಿತ್ತು ಮೂನ್, ಅದಕ್ಕೆ ಹೇಳಿಸಿದ್ರು. ಈಗ ನೋಡಿದ್ರೆ ಮತ್ತೆ ದ ಮೂನ್ ಬಂದಿದೆ ಆಯಿತಾ. ಇದು ಸುಳ್ಳಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವಾಗಲೂ ಹೇಳಿಸ್ತಾ ಇದ್ದಾರೆ ಲೈಕ್ ಏನಾದರೂ ನಿಮ್ಗೆ ಆ ಥರ ಒಂದು ತೊಂದರೆ ಅನಿಸುತ್ತೆ, ಅಥವಾ ಏನಾದ್ರು ಒಂದು ಭಯ ಇದೆ, ಏನೋ ಒಂದು ನೆಗೆಟಿವಿಟಿ ನಡೀತಿದೆ ಅಂತ ಅನಿಸಿದರೆ ನಿಮಗೆ ಖಂಡಿತ ಪ್ರೊಟೆಕ್ಷನ್ ತೊಗೊಳ್ಳಿ. ಓಕೆನಾ, ಒಬ್ಬರಿಗೆ 1,000 ರೂಪಾಯಿ ಆಗುತ್ತೆ. ಪ್ರೊಟೆಕ್ಷನ್ ಹೀಲಿಂಗ್ ರಿಚುಯಲ್ ಅದು ಆಯಿತಾ. ಅದು 1 ವಾರ ಮಾಡಬೇಕಾಗತ್ತೆ ಪೂಜೆ. ಆ ಪೂಜೆ ಮಾಡೋದಕ್ಕೆ ಪೂಜಾ ಸಾಮಗ್ರಿ ತೊಗೊಳ್ಳೋದು ಅಷ್ಟೇನೆ 1,000 ನೀವೇನು ಕೊಡೋದು ಆಯಿತಾ. ಸೊ ಅದಕ್ಕೆ ಬಿಟ್ಟು ಬೇರೆ ನಾನು ಪೂಜೆ ಮಾಡೋದಕ್ಕೆ ಅಂತ ನಾನೇನು ಹೇಳೋದಿಲ್ಲ. ಸೊ ಓನ್ಲಿ 1,000 ರೂಪೀಸ್ ಅಷ್ಟೇ, 1,000 ರೂಪಾಯಿ ಒಬ್ಬರಿಗೆ ಆಯಿತಾ, ಪೂಜೆ ಮಾಡೋದಕ್ಕೆ ಅಷ್ಟೇ. ಮತ್ತೆ ಮೆಸೇಜ್ ಹಾಕಿ ದಯವಿಟ್ಟು ಕೇಳಬೇಡಿ ಅದೇನು ಇದೇನು ಹೇಗೆ ಅಂತೆಲ್ಲ. ಈಗ ಹೇಳಿರ್ತೀನಲ್ವ ಇಷ್ಟೇ. ನಿಮ್ಮ ನಿಜವಾಗ್ಲೂ ನಂಬಿಕೆ ಬರ್ತಿದೆ ಅಂದರೆ ಖಂಡಿತ ತೊಗೊಳ್ಳಿ ಆಯಿತಾ. ಆ್ಯಂಡ್ ಇದು ಬರ್ತಾ ಇರೋದು ಸುಮ್ಮನೆ ಅಲ್ಲ ಕಾರ್ಡ್ಸು, ಈ ಥರ ನಡೀತಾ ಇದೆ ಯಾರೋ ಜೀವನದಲ್ಲಿ ಅಂತಲೇ ಈ ಥರ ಬಂದಿರೋದು. ಆ್ಯಂಡ್ ನಿಮಗೆ ಇದು ವಿಡಿಯೋ ಸಿಕ್ತು ಅಂತಂದರೆ ಆಯಿತಾ, 100% ಅದು ನಡೀತಿದೆ ಅಂತಲೇ ಆಯಿತಾ. ಒಂದು ಸೈನ್ ಕೇಳ್ತೀನಿ ಆಯಿತಾ, ಏನು ಸೈನ್ ಏನಾದ್ರು ಹೇಳ್ತಾರ ಅಂತ. ಬಾಬಾ ಅವ್ರಿಗೇನು ಸೈನ್ ಇರ್ಬೋದು ಅವ್ರಿಗೆ ಅಂತ ಹೇಳಿ ಬಾಬಾ.
ಈಗ ನೋಡಿ ಶುರುಲೇ ಹೇಳಿಸಿದ್ರು ಆಯಿತಾ, ಎಲ್ಲ ಥರನೂ ತೊಂದರೆ ಪಟ್ಟಿದ್ದೀರಾ ನೀವು ಅಂತಲೂ ಹೇಳಿಸಿದ್ರು ಆಯಿತಾ. ತೊಂದರೆ ಪಟ್ಟಿದ್ದೀರಾ ಅಂತ. ಸೊ ಇದು ಡೆತ್ ಕಾರ್ಡ್ ಬಂದಿದೆ, ಟವರ್ ಕಾರ್ಡ್ ಬಂದಿದೆ, ಮೂನ್ ಕಾರ್ಡ್, ಎರಡೆರಡು ಕಾರ್ಡ್ ಬಂದಿದೆ. ಇದು ಮೇಜರ್ ಕಾರ್ಡ್ಸು ಇದು ತೆಗಿತಾ ಇರೋದು. ಈ ಥರ ಒಂದು ನೆಗೆಟಿವ್ ಆಗಿ ಈ ಥರ ಬರ್ತಾ ಇದೆ ಅಂತಂದರೆ ಸಡನ್ ಚೇಂಜಸ್ ಮಾಡ್ತಾ ಇದ್ದಾರೆ. ಸಡನ್ ಚೇಂಜಸ್ ಆಗಬೇಕು, ಸಡನ್ನಾಗಿ ಒಂದು ಆ ಥರ ಒಂದು ಟವರ್ ಮೂಮೆಂಟ್ ಅಂದರೆ ನಿಮ್ಮ ಲೈಫಲ್ಲಿ ಒಂದು ಹೊಡೆತ ಬೀಳಬೇಕು ಅಂತ ಮಾಡಿದ್ರು ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಆ್ಯಂಡ್ ಓಕೆ, ಸೊ ಇನ್ನೇನು ಒಂದು ನಿಮಿಷ ಸೈನ್ ಕೇಳ್ಬಿಡೋಣ ಅಲ್ವಾ. ಇನ್ನೇನು ಸೈನ್ ಏನಾದ್ರು ಹೇಳ್ತಾರ ಅಂತ ಬಾಬಾ, ಸೈನ್ ಏನಾದ್ರು ಇರುತ್ತಾ? ಓ ಮೈ ಗಾಡ್, 10 ಆಫ್ ಸೋರ್ಟ್ಸು. ನೀ ಅಂದರೆ ಓಕೆ, ಇದೇ ಸೈನು ಶುರುಲೇ ಹೇಳಿದೆಯಲ್ಲ ಅಂತಿದ್ದಾರೆ. ಓಕೆ ಓಕೆ, ಶುರು ಹೇಳಿದ್ದು ಇನ್ನೇನು ಅದೇ ಸೈನ್ ಅಲ್ವಾ ಅಂತ ಇದ್ದಾರೆ. ಓಕೆನಾ, ಈಗ ಹೇಳಿದೆ ಅಲ್ವಾ, ಇರೋಕ್ಕಾಗಲ್ಲ, ಸಾಯೋಕ್ಕಾಗಲ್ಲ, ಬದುಕೋಕ್ಕಾಗಲ್ಲ, ಆ ಥರ ಆ ರೀತಿ ಒಂದು ಪರಿಸ್ಥಿತಿಯಿಂದ ದಾಟಿದ್ದೀರಾ ಅಂದರೆ ಇನ್ನೇನು ಕ್ಲೋಸ್ ಆಗ್ತಾ ಇದೆ ಆ ಪ್ರಾಬ್ಲಮ್ಸ್ ಎಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಆ ಥರ ಇತ್ತು ಅಂತಲೇ ಮತ್ತೆ ಕನ್ಫರ್ಮ್ ಮಾಡ್ತಿದ್ದಾರೆ ಅಷ್ಟೇ. ನೀ ಹೇಳಿದ್ದಿನ್ನೇನು ಇವಾಗ ಅಂತ ಹೇಳಿಸ್ತಾ ಇದ್ದಾರೆ. ಓ ಮೈ ಗಾಡ್, ಮತ್ತೆ ಸೈನ್ ಅಂತ ಕೇಳ್ತೀಯಾ? ನೀ ಹೇಳಿದ್ದೆ ಸೈನ್ ಅಲ್ವಾ ಅಂತಿದ್ದಾರೆ. ಸೋ ನೈಸ್. ಓಕೆ ಬಾಬಾ, ಫೈನ್. ಸೊ ಇವಾಗ ಇನ್ನೇನು ಹೇಳಬೇಕು? ಓಕೆ, ಸೊ ಇವಾಗ ಇವರು ಈ ಥರ ಮಾಡ್ತಾ ಇದ್ದಾರಲ್ಲ, ಈ ನೆಗೆಟಿವಿಟಿ ಮಾಡ್ತಿದ್ದಾರೆ, ಇವ್ರು ಯಾರು ಅಂತ ಏನಾದ್ರು ಹೇಳ್ಬೋದಾ ಬಾಬಾ? ಈ ಥರ ಒಂದು ನೆಗೆಟಿವಿಟಿ ಮಾಡ್ತಾ ಇರೋದು ಇವ್ರು ಯಾರು ಅಂತ ಹೇಳಿ ಬಾಬಾ ಪ್ಲೀಸ್. ಯಾರು ಇವರು? ಓಕೆ, ಆಗಲೇ ತೋರಿಸಿದ್ರು, ಇದು ಹೇಳಿದ್ದೀನಿ ಅಂತಿದ್ದಾರೆ ನೋಡಿ. ಪೇಜ್ ಆಫ್ ವಾಂಡ್ಸ್ ಅಂತ ತೋರಿಸಿದ್ರು. ಅಂದರೆ ಅವ್ರಿಗೆ ಅವ್ರ ಫ್ಯಾಮಿಲಿಲೂ ಒಂದು ಖುಷಿ ಇರಲಿಲ್ಲ, ಒಂದು ಪ್ರೀತಿ ವಿಶ್ವಾಸ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಓಕೆ ಬಾಬಾ, ಇನ್ನೇನು ಹೇಳಬೇಕು ಹೇಳ್ಬಿಡಿ. ಕೆಲಸ ಮಾಡ್ತಾನೆ ಇದ್ದಾರೆ ಅಂತಿದ್ದಾರೆ ಅಷ್ಟೇನೆ. ಅದೇ ಹೇಳ್ತಾ ಇದ್ದಾರೆ ಮತ್ತೆ ನಾಳೆ ಅಮಾವಾಸ್ಯೆ ಆಯಿತಾ. ಸೊ ಅದನ್ನೇ ಹೇಳಿಸ್ತಾ ಇದ್ದಾರೆ, ಮತ್ತೆ ಮಾಡ್ತಾ ಇದ್ದಾರೆ ಕೆಲಸ. 8 ಆಫ್ ಪೆಂಟಿಕಲ್ಸ್, ದುಡ್ಡು ಭಾಳ ಸುರಿದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ದುಡ್ಡು ಸುರಿದು ಈ ಥರ ಒಂದು ನೆಗೆಟಿವಿಟಿ ಮಾಡ್ತಾ ಇದ್ದಾರೆ. ಡಬಲ್ ಕನ್ಫರ್ಮೇಷನ್ ಅಲ್ಲ, ತ್ರಿಬಲ್ ಕನ್ಫರ್ಮೇಷನ್ ಮಾಡಿಸಿದ್ದಾರೆ ಆಗಲೇನೆ ಆಯಿತಾ. ಸೊ ಆ ಥರ ಏನಾದರೂ ಇದ್ದು ಆ ಥರ ಒಂದು ಪ್ರಾಬ್ಲಮ್ ಇದೆ ಲೈಫಲ್ಲಿ ಅಂತಂದರೆ ಖಂಡಿತ ಪ್ರೊಟೆಕ್ಷನ್ ತೊಗೊಳ್ಳಿ. ಓಕೆನಾ, ಪ್ರೊಟೆಕ್ಷನ್ ರಿಚುವಲ್ ತೊಗೊಳ್ಳಿ. ಓಕೆನಾ, ಇನ್ನೇನು ಹೇಳೋದು? ಇದು ಭಾಳ ನೆಗೆಟಿವ್ ಆಗಿ ಬರ್ತಾ ಇದೆ ಕಾರ್ಡ್ಸ್ ಎಲ್ಲ. ಸೊ ಇದು ಮುನ್ನೆಚ್ಚರ ಕೊಡ್ತಾ ಇದ್ದಾರೆ, ಅರ್ಥ ಆಯ್ತಾ. ಇನ್ನೇನಾಗುತ್ತೆ ಅಂತೆಲ್ಲ ಯೋಚನೆ ಮಾಡಬೇಡಿ ಆಯಿತಾ. ಹೇಗಾಗುತ್ತೆ ಏನಾಗುತ್ತೆ ಅಂತ ಯೋಚನೆ ಮಾಡಬೇಡಿ ಅಂತಿದ್ದಾರೆ. ಏನಾದರೂ ಹಾಗೆ ಅನಿಸುತ್ತೆ ಅಂತಂದರೆ ಆಗಿದೆ, ತೊಂದರೆ ಇದೆ, ನಿಮ್ಗೇನಾದರೂ ಇಷ್ಟೊತ್ತಿಗಾಗಲೇ ನಿಮಗೆ ಡೆಫಿನೆಟಾಗಿ ಗೊತ್ತಾಗಿರುತ್ತೆ. ಗೊತ್ತಿಲ್ಲ ಅಂತ ಹೇಳೋಂಗಿಲ್ಲ, ಯಾಕೆಂದರೆ ಟೆಂಪ್ರೆನ್ಸ್ ಬಂದಿದೆ, ಸ್ಟಾರ್ ಕಾರ್ಡ್ ಬಂದಿದೆ ಆಯಿತಾ. ನಿಮ್ಮ ಬ್ಯಾಲೆನ್ಸ್ ಇವು ಯಾವ ರೀತಿ ಆಗಿರುತ್ತೆ ಅಂತಂದರೆ ಅಷ್ಟೇ ನೀವು ಟೈಮು ತೊಗೊಂಡಿರುತ್ತೆ. ಹೀಲ್ ಆಗಿದ್ದೀರಾ ಆಯಿತಾ, ಹೀಲ್ ಮಾಡ್ಕೊಂಡು ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊಂಡಿದ್ದೀರಾ. ಬಟ್ ಈ ಥರ ನಡೀತಾ ಇದೆ ಆಯಿತಾ, ನಡೀತಾ ಇದೆ. ನೀವು ಸ್ಟ್ರಾಂಗಾಗಿ ನಿಮ್ಗೊಂಥರ ಅವೇರ್ ಇದೆ, ಕಾನ್ಷಿಯಸ್ ಆಗಿದ್ದೀರಾ ನೀವು. ಇವಾಗ ಅರ್ಥ ಆಗ್ತಾಯಿದೆ ನಿಮಗೆ, ಹೌದು ಇಂಥವರೇ ಈ ಥರ ಒಂದು ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಾಗ್ತಿದೆ ನಿಮಗೆ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ, ಸೊ ಆ ಥರ ಇರುವಾಗ ಕೇರ್ಫುಲ್ ಆಗಿರಿ ಅಷ್ಟೇನೆ. ಓಕೆನಾ, ಇನ್ನೇನು ಹೇಳೋದು? ಯಾಕೆಂದರೆ ಅದಕ್ಕೋಸ್ಕರನೇ ಇವತ್ತು ಈ ಥರ ಕಾರ್ಡ್ ಬಂದಿದೆ ನೋಡಿ. ನನಗೇ ಆಶ್ಚರ್ಯ ಆಗುತ್ತೆ. ಸೊ ಪಾಪ ಯಾರ ಲೈಫಲ್ಲಿ ಏನು ಯಾರಿಗೆ ತೊಂದರೆ ಇದೆ ಆ ಥರ ಅವ್ರಿಗೆ ಹೆಲ್ಪ್ ಮಾಡಬೇಕಲ್ವಾ ಭಗವಂತ. ಆ ಥರ ಹೆಲ್ಪ್ ಮಾಡೋಕ್ಕೋಸ್ಕರನೇ ಈ ಥರ ಕಾರ್ಡ್ ತೆಗ್ಸಿದ್ದಾರೆ. ಓಕೆನಾ, ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಮತ್ತೆ ನೋಡೋಣ ನೆಕ್ಸ್ಟ್ ಇನ್ನೇನಾದ್ರು ಹೇಳಿಸ್ತಾರಾ ಇದ್ರ ಬಗ್ಗೆ, ಇನ್ನೇನಾದ್ರು ಅಂತ ನೋಡೋಣ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ, ಹಾಗೇ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೇಗ ಸಿಗುವ. ಥ್ಯಾಂಕ್ ಯು.